ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದ ಪ್ರಶ್ನೆಗಳ ಬಗ್ಗೆ ನೋಡೋಣ. ಪ್ರಶ್ನೆ ಸಂಖ್ಯೆ 1, tn ಸಮ 2n-1 ಆದರೆ s2 ಸಮ ಎಷ್ಟು, ಅಂದರೆ ಎರಡು ಪದಗಳ ಮೊತ್ತ ಎಷ್ಟು? tn ಸಮ 2n-1 ಕೊಟ್ಟಿದ್ದಾರೆ. ನಮಗೆ ಮೊತ್ತ ಎರಡು ಪದಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಎರಡು ಪದಗಳು ಗೊತ್ತಿರಬೇಕು. ಒಂದು t1 ಪ್ಲಸ್ t2. ಮೊದಲನೇ ಪದ t1 ಅನ್ನು ಕಂಡುಹಿಡಿದ್ರೆ n ಇದ್ದಲ್ಲಿ ಒಂದನ್ನು ಆದೇಶಿಸಿದಾಗ 2 × 1 - 1 ಸಮ 2 × 2 - 1 t1 ಸಮ 1 ಆಗ್ತದೆ. ಅದೇ ರೀತಿ t2 ಎರಡನೇ ಪದ n ಇದ್ದಲ್ಲಿ 2ಅನ್ನು ಆದೇಶಿಸಿದಾಗ 2 × 2 - 1 2ರಲ್ಲಿ 4 - 1 t2 ಸಮ 3 ಆಗುತ್ತದೆ. ಆದುದರಿಂದ s2 ಅಂದರೆ s2 ಸಮ t1 × t2 ಎಷ್ಟು ಸಮ 1 t1, t2 ಅಂದರೆ 3, 1 × 3 ಎಷ್ಟು ಸಮ 4. ಆದ್ದರಿಂದ ನಮ್ಮ ಉತ್ತರ ಸಿ ಸಮ 4. ಮುಂದಿನ ಪ್ರಶ್ನೆ ಸಂಖ್ಯೆ 2. ಒಂದು ಪಂಚಭುಜಾಕೃತಿಯಲ್ಲಿ ಎಳೆಯಬಹುದಾದ ಕರ್ಣಗಳ ಸಂಖ್ಯೆ ಎಷ್ಟು? ಕರ್ಣಗಳ ಸಂಖ್ಯೆ ಕಂಡುಹಿಡಿಯುವ ಸೂತ್ರ n×n-3/2. ಕರ್ಣಗಳ ಸಂಖ್ಯೆ ಸಮ ಪಂಚಭುಜ ಆಗಿರೋದ್ರಿಂದ 5 ಭುಜಗಳಿರಬೇಕು. n ಸಮ 5. 5 × 5 - 3/2. ಕರ್ಣಗಳ ಸಂಖ್ಯೆ ಸಮ 5. 5 - 3 2. 5ರಲ್ಲಿ 10/2 ಸಮ 10/2 ಸಮ 5. ಅಂದರೆ ನಮ್ಮ ಉತ್ತರ ಎ 5. ಮುಂದಿನ ಪ್ರಶ್ನೆ ಸಂಖ್ಯೆ 3. ಫಲಿತ ಗಣದ ಪ್ರತಿ ಘನಾಂಶ ಏನೆಂದು ಕರೀತಾರೆ? ಇದು ಘಟನೆ ಎಂದು ಕರೀತೇವೆ. ಇದಕ್ಕೆ ಯಾವುದೇ ಲೆಕ್ಕಾಚಾರದ ಅಗತ್ಯ ಇಲ್ಲ. ಪ್ರಶ್ನೆ ಸಂಖ್ಯೆ 4. ಮಾನಕ ವಿಚಲನೆಯನ್ನು ಅಂದಾಜು ಸರಾಸರಿ ವಿಚಲನೆ ವಿಧಾನದಿಂದ ಕಂಡುಹಿಡಿಯುವ ಸೂತ್ರ ಯಾವುದು? ಇಲ್ಲಿ 4 ಆಯ್ಕೆಗಳಿವೆ. ಇಲ್ಲಿ ಅಂದಾಜು ಸರಾಸರಿ ಮಾಡುವಾಗ ನಾವು ಡಿ ಯನ್ನು ಕಂಡುಹಿಡಿತೇವೆ. ಇಲ್ಲಿ ಈ ಸೂತ್ರದಲ್ಲಿ ಡಿ ಇರುವುದಿಲ್ಲ, ಆದ ಕಾರಣ ಈ ಸೂತ್ರ ಆಗುವುದಿಲ್ಲ. ಈ ಸೂತ್ರದಲ್ಲಿ ವರ್ಗಮೂಲ ಚಿಹ್ನೆಯನ್ನು ಹಾಕಿರಲ್ಲ, ಆದ್ದರಿಂದ ಈ ಸೂತ್ರ ಕೂಡ ಆಗುವುದಿಲ್ಲ. ಇಲ್ಲಿ ಡಿಯೂ ಇಲ್ಲ ಮತ್ತು ವರ್ಗಮೂಲ ಚಿಹ್ನೆಯನ್ನು ಮೊದಲ ಒಂದು ಪದಕ್ಕೆ ಮಾತ್ರ ಹಾಕಲಾಗಿದೆ, ಆದ ಕಾರಣ ಡಿ ಕೂಡ ಉತ್ತರ ತಪ್ಪು. ನಮ್ಮ ಉತ್ತರ ಬಿ. ಇಲ್ಲಿ σfd²n-σfd/n² ವರ್ಗಮೂಲ. ಇದು ಸರಿಯಾದ ಉತ್ತರ. ಬಿ ಸರಿಯಾದ ಉತ್ತರ ಆಗಿರುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 5. ಮೂಲ ಬಿಂದುವಿನಿಂದ ಸಮತಲದ ಮೇಲಿರುವ ಮತ್ತೊಂದು ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯುವ ಸೂತ್ರ ಡಿ ಸಮ ಎಷ್ಟು? ಇಲ್ಲಿ 4 ಆಯ್ಕೆಗಳಿವೆ. ಮೊದಲನೇದು x1 - x2² + y1 - y2² ವರ್ಗಮೂಲ. ಎರಡನೇದು x1 - x2² - y1 - y2². ಸಿ ಸಮ x2 - x1² + y2 - y1². ನಾಲ್ಕನೇದು x2 - x1² - y2 - y1². ಇಲ್ಲಿ ನಮಗೆ ಸಿ x2 - x1² + y2 - y1² ವರ್ಗಮೂಲ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಸಂಖ್ಯೆ 6. ವರ್ಗಮೂಲ 3 tan θ ಸಮ 1 ಆದರೆ ಥೀಟಾದ ಬೆಲೆ ಎಷ್ಟು? ವರ್ಗಮೂಲ 3 tan θ ಸಮ 1 ಆದರೆ ವರ್ಗಮೂಲ 3 ಬಲಗಡೆಗೆ ಕೊಂಡು ಹೋದಾಗ tan θ ಸಮ 1/√3 ಆಗ್ತದೆ. tan θ 1/√3 ಆದರೆ ಥೀಟಾದ ಬೆಲೆ 30 ಡಿಗ್ರಿ ಆಗಿರುತ್ತದೆ. ಆದುದರಿಂದ ನಮ್ಮ ಉತ್ತರ ಎ 30. ಮುಂದಿನ ಪ್ರಶ್ನೆ ಸಂಖ್ಯೆ 7. x² - 9x + 20 ಈ ಬಹುಪದೋಕ್ತಿಯ ಮಹತ್ತಮ ಘಾತ. ಬಹಳ ಸುಲಭದ ಪ್ರಶ್ನೆ ಇದು. x² - 9x + 20 ಈ ಬಹುಪದೋಕ್ತಿಯಲ್ಲಿ x ನ ಗರಿಷ್ಠ ಘಾತ 2. ಇದನ್ನೇ ಮಹತ್ತಮ ಘಾತ ಎಂದು ಕರೆಯುತ್ತಾರೆ. ಆದ ಕಾರಣ ನಮ್ಮ ಉತ್ತರ ಡಿ ಸಮ 2. ಏಳನೇ ವಿಡಿಯೋ ಭಾಗದ ಕೊನೆಯ ಪ್ರಶ್ನೆ ಸಂಖ್ಯೆ 8. 60 ಡಿಗ್ರಿ ಓರೆ ಇರುವ ಒಂದು ರೇಖೆಯ ಇಳಿಜಾರು ಎಷ್ಟು?
ಓರೆ ಅಂದರೆ ತೀಟಾ, ಅದು 60 ಡಿಗ್ರಿ ಇದೆ. ಇಳಿಜಾರು ಕಂಡುಹಿಡಿಬೇಕು ಅಂತಂದರೆ ನಾವು ಟ್ಯಾನ್ ತೀಟಾ ಬರೀಬೇಕು. ಇಳಿಜಾರು ಸಮ ಟ್ಯಾನ್ ತೀಟಾ. ಇಳಿಜಾರು ಟ್ಯಾನ್ ತೀಟಾ ಅಂದರೆ ಇಲ್ಲಿ 60 ಡಿಗ್ರಿ ಕೊಟ್ಟಿದ್ದಾರೆ. ಟ್ಯಾನ್ 60 ಡಿಗ್ರಿ ನಮ್ಗೆ ಗೊತ್ತಿದೆ, ಅದು ವರ್ಗಮೂಲ 3. ಆದುದರಿಂದ ನಮ್ಮ ಉತ್ತರ ಬಿ ವರ್ಗಮೂಲ 3. ಇಲ್ಲಿಗೆ ಈ ವಿಡಿಯೋ ಪಾಠವನ್ನು ಮುಗಿಸೋಣ. ಧನ್ಯವಾದಗಳು.